ನಿನ್ನೆ ಹೈಕಮಾಂಡ್ನವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದಿದ್ರು. ಅವರು ಸುಮಾರು 4 ಗಂಟೆಗಳ ಕಾಲ ಅಲ್ಲಿ ನಮ್ಮ ಎಐಸಿಸಿ ಕಚೇರಿ ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದ್ರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿಯವರು ಇವನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದ್ರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತಾವು ಮಾಧ್ಯಮದಲ್ಲಿ ಅನೇಕ ಸ್ಪೆಕ್ಯುಲೇಷನ್ಸ್ಗಳನ್ನು ಕೂಡ ಮಾಡಿದ್ದೀವಿ. ಬಹುಶಃ ಇವತ್ತು ಸುರ್ಜೇವಾಲಾ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದಾದ ಮೇಲೆ ಅವರು ಏನು ವಿಷಯಗಳನ್ನು ಹೇಳ್ತಾರೆ ಅದರ ಮೇಲೆ ನಮ್ಮ ತೀರ್ಮಾನಗಳು ಮತ್ತು ಎಲ್ಲರ ತೀರ್ಮಾನಗಳು ಆಗುತ್ತೆ. ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ದಾರೆ, ಸಮ್ಮತಿ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಮಾಧ್ಯಮದಲ್ಲಿ ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದನ್ನು ನಾವು ಪ್ರಸಾರ ಮಾಡಿದ್ದೀವಿ. ಅವರು ಹೇಳಿದ್ದು ರಾಜ್ಯಸಭೆಗೆ ಮತ್ತು ಕೌನ್ಸಿಲಿಗೆ ನೇಮಕ ಮಾಡೋದಕ್ಕೆ ಚರ್ಚೆ ಮಾಡಿದ್ದೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನು ಅವರು ಹೇಳಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಅವರು ಏನು ಮಾಧ್ಯಮದಲ್ಲಿ ಹೇಳಿದರು, ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಏನನ್ನು ಹೇಳಿದ್ರು ಕೂಡ ಅನಧಿಕೃತ ಆಗುತ್ತೆ. ಅದರಿಂದ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಬಂದಾದ್ಮೇಲೆ ಅವ್ರು ಏನು ತೀರ್ಮಾನ, ಅವ್ರು ಏನು ಪ್ರಕಟಣೆ ಮಾಡ್ತಾರೋ ಅದನ್ನ ನಾವು ಕೂಡ ಕಾಯ್ದು ನೋಡ್ಬೇಕು. ಸಿದ್ದರಾಮಯ್ಯ ಅವ್ರ ಜೊತೆಗೆ ಹೋಗಿದ್ರೆ ಸಿಎಂ ಅವರು ನಿಮ್ ಗಮನಕ್ಕೆ ಏನಾದ್ರು ತಂದಿರ್ಬೇಕಲ್ಲ ಸರ್? ಇಲ್ಲ, ಹಿಂಗ್ ಚರ್ಚೆ ಆಯ್ತು, ಹಿಂಗಾಯ್ತು. ಇಲ್ಲ, ನಾವು ಅದೇನು ಮಾತಾಡಿಲ್ಲ. ಮೀಟಿಂಗ್ ಎಲ್ಲ ಊಟ ಮಾಡಿದ್ವು. ಯಾಕಂದ್ರೆ ನಾವು ಎಲ್ಲರೂ ಇರ್ಬೇಕಲ್ವಾ. ಸೊ ಜಾರ್ಜ್ ಮನೆಗೆ ಹೋಗಿದ್ದು, ಅವ್ರು ಒಳ್ಳೆ ಊಟ ಕೊಟ್ಟರು. ಊಟ ಮಾಡಿಕೊಂಡು ನಾವು ಮತ್ತೆ ವಾಪಸ್ ಬರುವಾಗ ಎಲ್ಲ ಜೊತೆನಲ್ಲಿ ಬಂದ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ನೀವೇನಾದ್ರೂ ಸಿಎಂ ಹುದ್ದೆ ಕ್ಲೈಮ್ ಮಾಡ್ತೀರಾ ಸರ್? ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ನೀವೇನಾದ್ರೂ ಸಿಎಂ ಹುದ್ದೆಗೆ ನೀವು ಕೂಡ ಆಸ್ಪರೆಂಟ್ ಸರ್ ಅಥವಾ ಕೇಳ್ತೀರಾ ಅಂತ? ಈಗ ಅಪ್ರಸ್ತುತ. ಯಾಕೆಂದ್ರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್? ನಂಗೂ ಅವಕಾಶ ಕೊಡಿ ಅಂತ. ನಾನು ಯಾರನ್ನು ಭೇಟಿನೇ ಮಾಡಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು ನಮಗೆ ಅದರ ಮಾಹಿತಿಗಳಿಲ್ಲ. ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿರೋ ಪ್ರಕಾರ ರಾಜ್ಯಸಭೆ ಮತ್ತು ಕೌನ್ಸಿಲ್ ಅವಕ್ಕೆ ನಾಯಿಸೇವೆ. ಯಾಕಂದ್ರೆ ನೀವು ಡೆಲ್ಲಿಗೆ ಅವ್ರ ಜೊತೆ ಹೋದ್ರಿ, ಡೆಲ್ಲಿಯಿಂದ ಅವ್ರ ಜೊತೆ ಬಂದ್ರಿ. ಸೊ ಹಾಗಾಗಿ ನಿಮಗೆಲ್ಲ ಮಾಹಿತಿ ಅನೇಕ ಸಂದರ್ಭದಲ್ಲಿ ಡೆಲ್ಲಿಗೆ ನಾವೆಲ್ಲ ಒಟ್ಟಿಗೆ ಹೋಗಿದ್ದೀವಿ, ಒಟ್ಟಿಗೆ ಬಂದಿದ್ದೀವಿ. ಇದು ಒಂದು ಹಂತದಲ್ಲಿ ಈ 3 ವರ್ಷದಲ್ಲಿ ನೆನ್ನೆ ಹೋಗಿದ್ದು ಸರ್. ನಿನ್ನೆ ಹೋದ್ಮೇಲೆ ಸರ್ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿಲ್ಲ, ಒಂದು ಕ್ಲಾರಿಟಿನೂ ಪಡ್ಕೊಂಡು ಬಂದಿಲ್ಲ. ನಿಮ್ಮ ಭೇಟಿಯ ಉದ್ದೇಶ ಏನಾಯ್ತು ಹಾಗಿದ್ರೆ? ನಾವು ಜೊತೆನಲ್ಲಿ ಹೋಗಿದ್ವಿ, ಬಂದ್ವಿ ಸರ್. ಅಂದ್ರೆ ಸರ್ ಪ್ರತಿ ಬಾರಿ ನೀವೇನಾದ್ರೂ ಅವ್ರ ಜೊತೆ ಹೋಗಿದ್ರೆ ಈ ಅನುಮಾನ ಬರ್ತಿರ್ಲಿಲ್ಲ ಸರ್? ಹೋಗಿದ್ದೀನಲ್ಲ, ಬೇಕಾದ ಸರಿ ಹೋಗಿದ್ದೀನಿ. ಬೇಕಾದ ಸರಿ ಹೋಗಿದ್ದೀನಿ ಅವ್ರ ಜೊತೆ. ಹೈಕಮಾಂಡ್ ಅವರು ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರಿ. ನಾಳೆ ನಮ್ಮ ಸುರ್ಜೇವಾಲಾ ಅವರು ಬರ್ತಾರೆ. ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರೀಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬಹುದು. ಅದಕ್ಕೆ ಒಂದು ತೆರೆ ಬೀಳುತ್ತೆ ಸರ್. ಈ ಲೀಡರ್ಶಿಪ್